ಕಿರಣ್ ಅವರ ಹಾಡಿಗೆ ಜೂರಿ ಕಡೆಯಿಂದ ಸ್ಟ್ಯಾಂಡಿಂಗ್ ಅವೇಷನ್ ಸಿಕ್ಕಿದೆ. ಬಹಳ ಖುಷಿ ಆಗುವಂತ ವಿಷಯ ಅದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಗುರುಗಳೇ ನೋಡಿ, ಈ ಥರ ಹಾಡ್ಬಿಟ್ರೇನೆ ನಮಗೆ ನಮ್ಮ ಕೆಲಸ ಇರಲ್ಲ. ವಿ ಬಿಕಮ್ ಆಡಿಯನ್ಸ್. ಸ್ಪರ್ಧೆ ಒಳಗಡೆ ನುಗ್ಗಿಬಿಟ್ಟಿದ್ದಾರೆ ಕಿರಣ್. ಯು ಬಿಕಮ್ ಅ ಪವರ್ ಹೌಸ್. ತುಂಬ ಚೆನ್ನಾಗಿತ್ತು ಕಿರಣ್. ಅಂದರೆ ಒಂದು ಹಾಡನ್ನು ಹೇಗೆ ಕಲಿತು ಅದನ್ನು ವೇದಿಕೆ ಮೇಲೆ ಹೇಗೆ ನಿಭಾಯಿಸೋದು, ಒಂದು ಶಾಂತತೆಯಿಂದ, ಶ್ರದ್ಧೆಯಿಂದ, ಆಮೇಲೆ ಎಲ್ಲ ರಾಗ ಸಂಯೋಜಕರು ಯಾವ ಥರ ಅದನ್ನು ಕಂಪೋಸ್ ಮಾಡಿದ್ದಾರೆ, ಗಾಯಕರು ಯಾವ ಮೂಡಲ್ಲಿ ಅದನ್ನು ಹಾಡಿದ್ದಾರೆ, ಅದನ್ನು ಶಿಸ್ತಿನಿಂದ ಕಲಿತು ಅದನ್ನು ನೀನು ಹಾಡಿದೆ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನೀನು ಅದನ್ನು ನಿನ್ನ ಶೈಲಿಯಲ್ಲೇ ಹಾಡಿದ್ದೆ. ಇದು ಬೇಕು, ಇದೇ ಬೇಕು. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಒಂದು ಈ ಮಣ್ಣು ವಾಸನೆ ಇರೋಂತಹ ಮೆಲಡಿಕ್ ವಾಯ್ಸ್ ಅಂತ ಹೇಳ್ಬೋದು ಕಿರಣ್. ನಮ್ಮ ತನದ ಒಂದು ಅರ್ಧಿ ಇದೆ, ಅರ್ಧಿನಲ್ಲೊಂದು ಮೆಲಡಿ ಇದೆ. ಆ ಟೋನ್ ತುಂಬ ರೇರ್ ಕಿರಣ್, ತುಂಬ ರೇರ್. ಅಂದರೆ ಒಂದು ಅರ್ಧಿ ಇದ್ದಾಗ ತುಂಬ ರಫ್ ಸ್ಟ್ರಾಂಗ್ ಆಗಿರುತ್ತೆ, ಮೆಲಡಿ ಹಾಡಿದಾಗ ಬೇರೆ ಥರ ಕೇಳುತ್ತೆ. ಬಟ್ ನಿಂದು ಒಂದು ಬೇರೆನೇ ಏನೋ ಒಂದು ಟೋನ್ ಇದೆ. ಆ್ಯಂಡ್ ಅದರಲ್ಲಿ ಭಾಳಷ್ಟು ಮ್ಯೂಸಿಕಲ್ ಸ್ಟ್ರೆಂತ್ ಕೂಡ ಇದೆ. ಭಾಳ ಚೆನ್ನಾಗಿತ್ತು. ನಾನು ಭಾಳ ಇಷ್ಟ ಆಯಿತು ನನ್ನ ರೀತಿ ಕೂಡ. ಅಂದರೆ ಕೆಲವು ಸತಿ ಹೆಂಗಾಗ್ಬಿಡುತ್ತೆ ಅಂದರೆ ಹಾಡಲ್ಲಿ ಆತ್ಮ ಇರಬೇಕು ಅಂತ ಹೇಳ್ತಾರೆ. ಒಂದು ಆತ್ಮನೇ ಹಾಡಕ್ಕೆ ಸ್ಟಾರ್ಟ್ ಮಾಡ್ದಂಗಿದೆ, ಒಂದು ಪಾಸಿಟಿವ್ ಆತ್ಮ ಹಾಡಕ್ಕೆ ಸ್ಟಾರ್ಟ್ ಮಾಡ್ದಂಗೆ. ಥ್ಯಾಂಕ್ ಯು ಸರ್. ಭಾಳ ಖುಷಿ ಆಯ್ತು ಕಿರಣ್. ಥ್ಯಾಂಕ್ ಯು ಕಿರಣ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಅರ್ಜುನ್ ಸರ್. ಹೌದು, ಈ ಹಾಡನ್ನು ಇನ್ನೊಂದು ಅರ್ಧ ಮನೆ ಜಾಸ್ತಿ ಇದ್ರೆ ಕೇಳಿ ಚೆಕ್ ಮಾಡೋಣ. ಅಣ್ಣ ಬಿಡು ವಿನಯ, ಬಿಡು. ನೀನು ಹೆಂಗಿರ್ಬೇಕು ಗೊತ್ತಾ, ಸುಮ್ಮನೆ ಇರೋ ಸುನಾಮಿ ಥರ ಇರಬೇಕು. ವಿಶ್ವತಾ, ಇದು ನೀವೇನಾ? ಕಳೆದ ವಾರ ಬೇರೆ ಥರ ಇದ್ರಲ್ಲ ವಿಶ್ವತಾ. ಗುರುಗಳೇ, ಗುಂಡು ತುಂಡು ಹಂಗಂದ್ರೆ ಏನು ಗುರುಗಳೇ? ತುಂಡು ಅಂದರೆ ತುಂಡು ಪಲ್ವಿ, ಗುಂಡು ಅಂದರೆ ಗುಂಡು ಪಲ್ವಿ. ಆ್ಯಕ್ಚುಲಿ ವಾಟ್ ಅ ಬ್ಯೂಟಿಫುಲ್ ಕಾಂಪೋಸಿಷನ್. ಅದು ಈ ಲಿರಿಕ್ಸ್ ಅನ್ನೋದು ಬಿಟ್ಬಿಟ್ರೆ ಇಟ್ಸ್ ವೆರಿ ಮ್ಯೂಸಿಕಲ್ ಟೋಟಲಿ. ಅಂದರೆ ಇದರಲ್ಲೂ ಕೂಡ ಸಾಕ್ಸ್ ರಾಜ ಸರ್ ಅವರ ಅರೇಂಜ್ಮೆಂಟ್ಸ್ ಕೂಡ ಎಷ್ಟು ಚೆನ್ನಾಗಿದೆ. ನಾನು ಅರ್ಜುನು ವಿ ವರ್ ಡಿಸ್ಕಸಿಂಗ್ ವೆರಿ ನೈಸ್ ಕಾಂಪೋಸಿಷನ್ ಇದು ಆ್ಯಕ್ಚುಲಿ. ಈ ಹಾಡನ್ನು ಮೂಲತಃ ಹಾಡಿರುವಂತಹ ಮಂಜುಳಾ ಗುರುರಾಜ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಎಕ್ಸ್ಟ್ರಾರ್ಡರಿ. ಕಿರಣ್ ಅವರ ಹಾಡಿಗೆ ಜೂರಿ ಕಡೆಯಿಂದ ಸ್ಟ್ಯಾಂಡಿಂಗ್ ಅವೇಷನ್ ಸಿಕ್ಕಿದೆ. ಬಹಳ ಖುಷಿ ಆಗುವಂತ ವಿಷಯ ಅದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಗುರುಗಳೇ ನೋಡಿ, ಈ ಥರ ಹಾಡ್ಬಿಟ್ರೇನೆ ನಮಗೆ ನಮ್ಮ ಕೆಲಸ ಇರಲ್ಲ. ವಿ ಬಿಕಮ್ ಆಡಿಯನ್ಸ್. ಸ್ಪರ್ಧೆ ಒಳಗಡೆ ನುಗ್ಗಿಬಿಟ್ಟಿದ್ದಾರೆ ಕಿರಣ್. ಯು ಬಿಕಮ್ ಅ ಪವರ್ ಹೌಸ್. ತುಂಬ ಚೆನ್ನಾಗಿತ್ತು ಕಿರಣ್. ಅಂದರೆ ಒಂದು ಹಾಡನ್ನು ಹೇಗೆ ಕಲಿತು ಅದನ್ನು ವೇದಿಕೆ ಮೇಲೆ ಹೇಗೆ ನಿಭಾಯಿಸೋದು, ಒಂದು ಶಾಂತತೆಯಿಂದ, ಶ್ರದ್ಧೆಯಿಂದ, ಆಮೇಲೆ ಎಲ್ಲ ರಾಗ ಸಂಯೋಜಕರು ಯಾವ ಥರ ಅದನ್ನು ಕಂಪೋಸ್ ಮಾಡಿದ್ದಾರೆ, ಗಾಯಕರು ಯಾವ ಮೂಡಲ್ಲಿ ಅದನ್ನು ಹಾಡಿದ್ದಾರೆ, ಅದನ್ನು ಶಿಸ್ತಿನಿಂದ ಕಲಿತು ಅದನ್ನು ನೀನು ಹಾಡಿದೆ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನೀನು ಅದನ್ನು ನಿನ್ನ ಶೈಲಿಯಲ್ಲೇ ಹಾಡಿದ್ದೆ. ಇದು ಬೇಕು, ಇದೇ ಬೇಕು. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಒಂದು ಈ ಮಣ್ಣು ವಾಸನೆ ಇರೋಂತಹ ಮೆಲಡಿಕ್ ವಾಯ್ಸ್ ಅಂತ ಹೇಳ್ಬೋದು ಕಿರಣ್. ನಮ್ಮ ತನದ ಒಂದು ಅರ್ಧಿ ಇದೆ, ಅರ್ಧಿನಲ್ಲೊಂದು ಮೆಲಡಿ ಇದೆ. ಆ ಟೋನ್ ತುಂಬ ರೇರ್ ಕಿರಣ್, ತುಂಬ ರೇರ್. ಅಂದರೆ ಒಂದು ಅರ್ಧಿ ಇದ್ದಾಗ ತುಂಬ ರಫ್ ಸ್ಟ್ರಾಂಗ್ ಆಗಿರುತ್ತೆ, ಮೆಲಡಿ ಹಾಡಿದಾಗ ಬೇರೆ ಥರ ಕೇಳುತ್ತೆ. ಬಟ್ ನಿಂದು ಒಂದು ಬೇರೆನೇ ಏನೋ ಒಂದು ಟೋನ್ ಇದೆ. ಆ್ಯಂಡ್ ಅದರಲ್ಲಿ ಭಾಳಷ್ಟು ಮ್ಯೂಸಿಕಲ್ ಸ್ಟ್ರೆಂತ್ ಕೂಡ ಇದೆ. ಭಾಳ ಚೆನ್ನಾಗಿತ್ತು. ನಾನು ಭಾಳ ಇಷ್ಟ ಆಯಿತು ನನ್ನ ರೀತಿ ಕೂಡ. ಅಂದರೆ ಕೆಲವು ಸತಿ ಹೆಂಗಾಗ್ಬಿಡುತ್ತೆ ಅಂದರೆ ಹಾಡಲ್ಲಿ ಆತ್ಮ ಇರಬೇಕು ಅಂತ ಹೇಳ್ತಾರೆ. ಒಂದು ಆತ್ಮನೇ ಹಾಡಕ್ಕೆ ಸ್ಟಾರ್ಟ್ ಮಾಡ್ದಂಗಿದೆ, ಒಂದು ಪಾಸಿಟಿವ್ ಆತ್ಮ ಹಾಡಕ್ಕೆ ಸ್ಟಾರ್ಟ್ ಮಾಡ್ದಂಗೆ. ಥ್ಯಾಂಕ್ ಯು ಸರ್. ಭಾಳ ಖುಷಿ ಆಯ್ತು ಕಿರಣ್. ಥ್ಯಾಂಕ್ ಯು ಕಿರಣ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಅರ್ಜುನ್ ಸರ್. ಹೌದು, ಈ ಹಾಡನ್ನು ಇನ್ನೊಂದು ಅರ್ಧ ಮನೆ ಜಾಸ್ತಿ ಇದ್ರೆ ಕೇಳಿ ಚೆಕ್ ಮಾಡೋಣ. ಅಣ್ಣ ಬಿಡು ವಿನಯ, ಬಿಡು. ನೀನು ಹೆಂಗಿರ್ಬೇಕು ಗೊತ್ತಾ, ಸುಮ್ಮನೆ ಇರೋ ಸುನಾಮಿ ಥರ ಇರಬೇಕು. ವಿಶ್ವತಾ, ಇದು ನೀವೇನಾ? ಕಳೆದ ವಾರ ಬೇರೆ ಥರ ಇದ್ರಲ್ಲ ವಿಶ್ವತಾ. ಗುರುಗಳೇ, ಗುಂಡು ತುಂಡು ಹಂಗಂದ್ರೆ ಏನು ಗುರುಗಳೇ? ತುಂಡು ಅಂದರೆ ತುಂಡು ಪಲ್ವಿ, ಗುಂಡು ಅಂದರೆ ಗುಂಡು ಪಲ್ವಿ. ಆ್ಯಕ್ಚುಲಿ ವಾಟ್ ಅ ಬ್ಯೂಟಿಫುಲ್ ಕಾಂಪೋಸಿಷನ್. ಅದು ಈ ಲಿರಿಕ್ಸ್ ಅನ್ನೋದು ಬಿಟ್ಬಿಟ್ರೆ ಇಟ್ಸ್ ವೆರಿ ಮ್ಯೂಸಿಕಲ್ ಟೋಟಲಿ.
ಅಂದರೆ ಇದರಲ್ಲೂ ಕೂಡ ಸ್ಯಾಕ್ಸ್ ರಾಜ ಸರ್ ಅವರ ಅರೇಂಜ್ಮೆಂಟ್ಸ್ ಕೂಡ ಎಷ್ಟು ಚೆನ್ನಾಗಿದೆ. ನಾನು ಅರ್ಜುನು ವಿ ವಿತ್ ಡಿಸ್ಕಸಿಂಗ್ ವೆರಿ ನೈಸ್ ಕಾಂಪೋಸಿಷನ್ ಇದು ಆ್ಯಕ್ಚುಲಿ. ಈ ಹಾಡನ್ನು ಮೂಲತಃ ಹಾಡಿರುವಂತಹ ಮಂಜುಳಾ ಗುರುರಾಜ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಎಕ್ಸ್ಟ್ರಾರ್ಡರಿ. ಈಗ ಈ ಗುಂಡು ತುಂಡು ಮಧ್ಯದಲ್ಲಿರುವಂತ ಒಂದು ನಂಟು ಬಗ್ಗೆ ಮಹಾಗುರುಗಳು ಹೇಳ್ತಾರೆ. ಮಹಾಗುರುಗಳೇ, ಅಮ್ಮ, ಈ ಗುಂಡು ತುಂಡು ಅನ್ನೋದು ಮೊದಲು ಐಡಿಯಾ ಇರಲಿಲ್ಲ ನನಗೆ. ವಿಜಯಲಕ್ಷ್ಮಿ ಸಿಂಗ್ ಅವರು ಈ ಸಿನಿಮಾದ ನಿರ್ಮಾಪಕಿ. ಅವರು ಒಂದು ಟ್ರೆಂಡಿ ಸಾಂಗ್ ಬೇಕು ಸರ್ ಅಂತ ಇದೇ ಥರನೇ ಬೇರೆ ಏನೋ ಮಾಡಿದ್ವಿ ನಾವು. ಓಕೆ. ಸೊ ರೆಕಾರ್ಡಿಂಗ್ ಟೈಮ್ಗೆ ಹೋಗುವ ಕಾರ್ನಲ್ಲಿ ಪಕ್ಕದಲ್ಲೊಬ್ರು ಕೂತಿದ್ರು. ಗುಂಡು ಜಾಸ್ತಿಯಾಗಿ ತುಂಡು ಜಾಸ್ತಿಯಾಗಿ ಹೊಟ್ಟೆನೂ ಸರಿಗಿರುತ್ತೆ, ತಲೆನೂ ಸರಿಗಿರುತ್ತೆ, ಭಾಳ ಕಾಡ್ತಾ ಕೂತಿದ್ರು ಕಾರಲ್ಲಿ. ಸ್ಟುಡಿಯೋಗೆ ಹೋಗ್ತಾ ಇದ್ರೆ ಇವನು ಏನು ಅನುಭವಿಸ್ತಾ ಇದ್ದಾನೆ ಅಂತ ನೋಡಿ, ಏನಣ್ಣ ಅದು ಗುಂಡಿನ ಪ್ರಭಾವಣ, ಹೊಟ್ಟೆ ತುಂಡಿನ ಪ್ರಭಾವಣ, ಅರೆ ಪಲ್ವಿ ಸಿಗ್ತಲ್ಲ ಅಂದ್ಬಿಟ್ಟು ಸೀದಾ ಸ್ಟುಡಿಯೋಕ್ಕೆ ಹೋಗಿ ಆ ನೋಟ್ಸ್ ಬರಿತಾ ಇದ್ದ ಹಾಡನ್ನ ನಿಲ್ಲಿಸಿ ಈ ಹಾಡಿಗೆ ಒಂದು ಪಲ್ವಿ ಹಾಕಿ ಗುಂಡಣ್ಣ ತುಂಡಣ್ಣ ತುಂಬ ತುಂಬ ಫ್ರೆಂಡ್ ಅಣ್ಣ ಅಂತ ಸಾಲು ಸಿಕ್ತು. ಹಾಡು ಹಾಕಿ ಅರೇಂಜ್ಮೆಂಟ್ ಕೊಟ್ಬಿಟ್ವಿ. ವಿಜಯಲಕ್ಷ್ಮಿ ಸಿಂಗ್ ಅವ್ರು ಬಂದು ಈ ಹಾಡು ಬಂದ ಕೂಡಲೇ ಇದು ಯಾವ್ದು ನಮ್ಮ ಪಿಕ್ಚರ್ದ ಸರ್? ಇಲ್ಲಮ್ಮ, ನಿನ್ನ ಪಿಕ್ಚರ್ದೆ ಅಮ್ಮ, ಅದು ಸ್ವಲ್ಪ ಟ್ರೆಂಡಿಯಾಗಿರಲಿಲ್ಲ. ಹೆಂಗಿದೆ? ಭಾಳ ಚೆನ್ನಾಗಿದೆ ಸರ್, ಹಾಕು ಮಂಜುಳಾ ಅವ್ರನ್ನ ಕರೆಸು, ಹಾಡಿಸು ಅಂದ್ವಿ. ಹಾಡು ಹಿಟ್ಟಾಗೋಯ್ತು. ಮಹಾಲಕ್ಷ್ಮಿ ಅವರು ಏನ್ ಮಾಡಿದ್ದಾರೆ ಮಹಾಗುರುಗಳೇ ಸಾಂಗ್ ಅಲ್ಲಿ. ಆಯಮ್ಮ ಸ್ಕ್ರೀನಲ್ಲಿ ಕಾಣಿಸ್ಕೊಂಡ್ರೆ ಹಾಡಿನಲ್ಲಿ ಸುಮ್ಮನೆ ನೋಡ್ತಿದ್ದವ್ರು ಎಲ್ರಿಗೂ ಗುಂಡು ತುಂಡು ಸಪ್ಲೈ ಆಗೋದು. ಅರೆ ಗುರುಗಳೇ, ನೀವಿಲ್ಲೂ ಒಂದು ಎಕ್ಸ್ಪ್ರೆಷನ್ ನೀವು ನೋಡ್ಬೇಕು. ಇವರು ಪ್ರೀತಿ ಮಾಡ್ತೀನಿ ಅಂದ್ರೆ ಅವರು ಟೀಚರ್ ತರ ನೋ. ಎಕ್ಸಾಕ್ಟ್ಲಿ. ಚೆಲ್ವೆ ಮಂದು ನೋ, ಕೂತ್ಕೊಂಡ್ರೆ ಕೂತ್ಕೋ, ಬೆಂಚ್ ಮೇಲೆ ನಿಂತ್ಕೊಂಡ್ರೆ ನೋ. ಟೀಚರ್ ಫೀಲಿಂಗ್ ಅಲ್ಲೇ ಇದ್ದಾರೆ. ಅರ್ಜುನ್ ಸರ್ ಮೇಡಮ್, ನಿಮ್ಮ ವಾಯ್ಸ್ ಸೂಪರ್ ವಾಯ್ಸ್. ನನಗೆ ಭಾಳ ಖುಷಿ ನೀವು ಹಾಡ್ಬೇಕಾದ್ರೆ. ಆ ವಾಯ್ಸಲ್ಲಿ ಅಷ್ಟು ಸ್ವೀಟ್ನೆಸ್ ಇದೆ. ಏನಂದರೆ ಮಹಾಗುರುಗಳು ಸುಮ್ಮನೆ ನಂಗೆ ಅನಿಸಿದ್ದು, ಒಬ್ಬ ಕಂಪೋಸರ್ ಹಾಗೂ ಒಬ್ಬ ಅರೇಂಜರ್ ನಡುವೆ ಇರೋಂಥ ಪ್ರೀತಿ ಯಾರನ್ನ ತಿಳ್ಕೊಬೇಕಂದ್ರೆ ಇವತ್ತಿನ ಹಂಸ ದರ್ಬಾರ್ ಶೋ ನೋಡಿ. ವಾ ವಾ. ಒಬ್ಬ ಕಂಪೋಸರ್ಗೂ ಒಬ್ಬ ಅರೇಂಜರ್ಗೂ ಇರೋಂಥ ಪ್ರೀತಿ. ಆಮೇಲೆ ಅವ್ರು ಹೇಳಿದ್ರು ನಾವು ಮಾತು ಕಮ್ಮಿ ಮಾತಾಡಿಲ್ಲ ಅಂತ. ನಂಬಿಕೆ ಇದ್ದ ಜಾಗದಲ್ಲಿ ಮಾತೇನಕ್ಕೆ? ನಂಬಿಕೆ ಆಟೋಮೆಟಿಕ್ ಆಗಿ ಅರ್ಥ ಆಗುತ್ತೆ. ಆ ನಂಬಿಕೆ ಇಬ್ಬರ ನಡುವೆ ಕಾಣ್ತಿದೆ. ಯಾರಾದರೂ ಇವತ್ತು ಶೋ ನೋಡಿ ಅಕಸ್ಮಾತ್ ಯಾರ ಮನಸ್ಸಲ್ಲಾದರೂ ಈಗೋ ಅನ್ನೋದಿದ್ರೆ ಅದೆಲ್ಲ ಇವತ್ತು ಗೋಗೋ ಅಷ್ಟೇ.